ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಈಸ್ ದ ಫಾಲೋಯಿಂಗ್ ಸಿಚುವೇಶನ್ ಪಾಸಿಬಲ್? ಇಫ್ ಸೊ ಡಿಟರ್ಮಿನ್ ದೇರ್ ಪ್ರೆಸೆಂಟ್ ಏಜಸ್ ಅಂತ ಕೊಟ್ಟಿದ್ದಾರೆ. ದ ಸಮ್ ಆಫ್ ದ ಏಜಸ್ ಆಫ್ ಟೂ ಫ್ರೆಂಡ್ಸ್ ಈಸ್ 20 years. 4 years ago ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಇನ್ ಇಯರ್ಸ್ ವಾಸ್ 48 ಅಂತ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಕ್ವಶನ್ಸ್ ನಾವು ಇದಕ್ಕೂ ಮುಂಚೆ ತುಂಬಾ ಮಾಡಿದೀವಲ್ವಾ. ಸೊ ನೋಡೋಣ. ಫಸ್ಟ್ ನಾವೇನ್ ಮಾಡ್ಬೇಕು ಇಂಥದಕ್ಕೆ ಲೆಟ್ ಮಾಡ್ಕೋಬೇಕು. ಓಕೆ, ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಒನ್ ಫ್ರೆಂಡ್. ಇಬ್ರು ಫ್ರೆಂಡ್ಸ್ ಏಜ್ ಸಮ್ ಅಂದ್ರೆ ಆಡ್. ಓಕೆ, ಇಬ್ರು ಏಜಸ್ ಆಡ್ ಮಾಡಿದ್ರೆ 20 ಅಂತ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಒನ್ ಫ್ರೆಂಡ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಎಕ್ಸ್ ಇಯರ್ಸ್ ಅಂತ. ಓಕೆ, ಸೇಮ್ ಅದೇ ರೀತಿ ಪ್ರೆಸೆಂಟ್ ಏಜ್ ಆಫ್ ಅನದರ್ ಫ್ರೆಂಡ್ ಎಷ್ಟಾಗತ್ತೆ? ವಿಲ್ ಬಿ, ನೋಡಿ ಒಬ್ಬರದು ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ, ಇನ್ನೊಬ್ರದ್ದು ಎಷ್ಟಾಗತ್ತೆ? 20 ಮೈನಸ್ ಎಕ್ಸ್ ಆಗತ್ತಲ್ವಾ. 20. ಈಗ ಸಪೋಸ್ ಒಬ್ರು ಎಕ್ಸ್ ಅಂತ ಲೆಟ್ ಮಾಡ್ಕೊಂಡು ಅವ್ರದ್ದು 8 ಇದೆ ಅಂತ ಇಟ್ಕೊಳ್ಳಿ ಏಜ್. ಇನ್ನೊಬ್ರದ್ದು ಎಷ್ಟಿರತ್ತೆ? 20 ಮೈನಸ್ 8 ಮಾಡಿದ್ರೆ 12 ಬರುತ್ತೆ ಅಲ್ವಾ. ಸೊ ನಾವೇನಂತ ಇಟ್ಕೊಳ್ಳೋಣ ಇಲ್ಲಿ? 20 ಮೈನಸ್ ಎಕ್ಸ್ ಅಂತ. ಓಕೆ, 20 ಮೈನಸ್ ಎಕ್ಸ್ ಇಯರ್ಸ್. ಏಜ್ ಅಲ್ವಾ, ಅದಕ್ಕೆ ಇಯರ್ಸ್ ಅಂತ ಬರಿಬೇಕು. ಸಪೋಸ್ ಒಬ್ರದ್ದು 10 ಇದ್ರೆ 20 ಮೈನಸ್ 10 ಇದ್ರೆ 10 ಇಯರ್ಸ್ ಆಗತ್ತೆ. ಓಕೆ, ಇಬ್ರದ್ದು 10 ಆಯ್ತು. ಈಗ ಇನ್ನು ಏನ್ ಕೊಟ್ಟಿದ್ದಾರೆ ನೋಡಿ, ಸಮ್ ಆಫ್ ಏಜಸ್ ಆಫ್ ಟೂ ಫ್ರೆಂಡ್ಸ್ ಇಸ್ 20 ಇಯರ್ಸ್ ಅಂತ ಬರ್ಕೊಂಡ್ವಿ. 4 years ago, 4 years ಅಂದ್ರೆ 4 years ago ಅಂದ್ರೆ 4 years ಬ್ಯಾಕ್. ಸೊ 4 years ಬ್ಯಾಕ್ ಏನಿತ್ತು? ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಇನ್ ಇಯರ್ಸ್ ವಾಸ್ 48. ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್. ಓಕೆ, ಇಬ್ರದ್ದು ಪ್ರಾಡಕ್ಟ್ ಏಜ್ ಮಲ್ಟಿಪ್ಲೈ ಮಾಡಿದ್ರೆ 48 ಬರ್ತಾ ಇತ್ತು. ಇಬ್ರದ್ದು ಮಲ್ಟಿಪ್ಲೈ ಮಾಡಿದ್ರೆ 48 ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ 4 years ಬ್ಯಾಕ್ ಏಜ್ ಆಫ್ ಒನ್ ಫ್ರೆಂಡ್, ಫಸ್ಟ್ ಫ್ರೆಂಡ್ದು ಏನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಲ್ವಾ. ಸೊ ಆ ಫ್ರೆಂಡ್ ಏಜ್ ಎಷ್ಟಿರತ್ತೆ 4 years ಬ್ಯಾಕ್? ಈಗ ನಿಮ್ ಏಜ್ 4 years ಬ್ಯಾಕ್ ಎಷ್ಟಿದೆ ಅಂದ್ರೆ ಏನ್ ಹೇಳ್ತೀರಾ? ಪ್ರೆಸೆಂಟ್ ಏಜ್ ಮೈನಸ್ 4 ಮಾಡ್ತೀವಿ ಅಲ್ವಾ. ಸೊ ಅದೇ ರೀತಿ ಪ್ರೆಸೆಂಟ್ ಏಜ್ ಏನಂತ ಲೆಟ್ ಮಾಡ್ಕೊಂಡಿದೀವಿ? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಅದರಲ್ಲಿ 4 ಮೈನಸ್ ಮಾಡಿದ್ರೆ ಫಸ್ಟ್ ಫ್ರೆಂಡ್ ಏಜ್ ಬಂತು. ಓಕೆ, ಸೇಮ್ ಅದೇ ರೀತಿ ಏಜ್ ಆಫ್ ಅನದರ್ ಫ್ರೆಂಡ್ ಎಷ್ಟಾಗತ್ತೆ? ಅನದರ್ ಫ್ರೆಂಡ್ ಏಜ್ ಪ್ರೆಸೆಂಟ್ ಏಜ್ ಏನಿದೆ? 20 ಮೈನಸ್ ಎಕ್ಸ್ ಇದೆ. ಅದರಲ್ಲಿ ಮೈನಸ್ 4 ಮಾಡ್ಬೇಕು, ಯಾಕೆ? 4 years ಬ್ಯಾಕ್ ಇಯರ್ಸ್. ಓಕೆ, ಈಗ ನೋಡಿ ಇಲ್ಲಿ ಕಾನ್ಸ್ಟೆಂಟ್ 20 ಇದೆ, ಇಲ್ಲಿ -4 ಇದೆ. ಸೊ 20 ಮೈನಸ್ 4 ಮಾಡಿದ್ರೆ ಏನ್ ಬಂತು? 16 ಮೈನಸ್ ಎಕ್ಸ್ ಬಂತು. 16 ಮೈನಸ್ ಎಕ್ಸ್ ಇಯರ್ಸ್ ಇದೆ. ಯಾರ್ದು? ಇನ್ನೊಬ್ಬ ಫ್ರೆಂಡ್. ಅವ್ರು ಏನ್ ಕೊಟ್ಟಿದ್ದಾರೆ? ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಈಸ್ 48 ಅಂತ. ಸೊ ನೋಡಿ, ಪ್ರಾಡಕ್ಟ್ ಅಂದ್ರೆ ಒಬ್ರದ್ದು ಏನಿದೆ? ಎಕ್ಸ್ ಮೈನಸ್ 4 ಇದೆ, ಇನ್ನೊಬ್ರದ್ದು ಏನಿದೆ? 16 ಮೈನಸ್ ಎಕ್ಸ್ ಇದೆ, ಇಸ್ ಈಕ್ವಲ್ಸ್ ಟು 48 ಅಂತ ಅರ್ಥ. ಯಾಕೆ? ಅವ್ರು ಕೊಟ್ಟಿದ್ದಾರೆ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಅಂತ. ಸೊ ಪ್ರಾಡಕ್ಟ್ ಮಾಡಿದ್ವಿ. ಈಗ ಇದನ್ನ ನಾವು ಈಕ್ವೇಶನ್ ಫಾರ್ಮೇಶನ್ ಅಲ್ಲಿ ತರೋಣ. ಯಾವ ರೀತಿ ಮಾಡ್ಬೇಕು ಮೇಡಮ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಎಕ್ಸ್ ಇಂದ 16 ಮೈನಸ್ ಎಕ್ಸ್ ಮಲ್ಟಿಪ್ಲೈ ಮಾಡೋಣ. ಇನ್ನು -4 ಇಂದ ಅಗೇನ್ 16 ಮೈನಸ್ ಎಕ್ಸ್ ಮಲ್ಟಿಪ್ಲೈ ಮಾಡೋಣ. ಇಸ್ ಈಕ್ವಲ್ಸ್ ಟು ಆಸ್ ಯೂಶುವಲ್ 48. ಈಗ ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು 16 ಎಕ್ಸ್ ಆಯ್ತು. ಮೈನಸ್ ಇದೆ, ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಮೈನಸ್ 16 4 64, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು ಎಕ್ಸ್ 4x ಇಸ್ ಈಕ್ವಲ್ಸ್ ಟು 48. ಈಗ ನೋಡಿ ಲೈಕ್ ಟರ್ಮ್ಸ್ ಇದಾವಲ್ವ ಇವೆರಡು, 16x ಪ್ಲಸ್ 4x ಆಡ್ ಮಾಡ್ಬಿಡೋಣ. ಓಕೆ, ಮೈನಸ್ ಎಕ್ಸ್ ಸ್ಕ್ವೇರ್ 16 ಪ್ಲಸ್ 4 20x
minus 64. ಈ 48 ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬರೋಣ. ಏನಾಗತ್ತೆ? minus 48 is equals to 0 ಆಯ್ತು. ಈಗ minus x ಸ್ಕ್ವೇರ್ ಪ್ಲಸ್ 20x ಇವೆರಡು ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. 64 48 8 plus 4 12 6 plus 4 10 10 plus 1 11 ಏನ್ ಬಂತು? minus 112 is equals to 0 ಬಂತು. ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಗೆ ಮೈನಸ್ ಇದೆ, ಸೊ ನಾವು ಈ ಮೈನಸ್ ಇರಬಾರ್ದಲ್ವಾ, ಸೊ ನಾವು ಇದನ್ನ ಪೂರ್ತಿ ಈ ಸೈಡ್ ಆದ್ರೂ ತಗೊಂಡು ಹೋಗ್ಬೋದು, ಹಂಗ್ ಮಾಡಿದ್ರು ಬರತ್ತೆ. ಇಲ್ಲ ಅಂದ್ರೆ ಮಲ್ಟಿಪ್ಲೈ ಬೈ ಮೈನಸ್ ಆನ್ ಬೋತ್ ಸೈಡ್ಸ್. ಓಕೆ, ನಮ್ಗೆ ಎಲ್ಲ ಸೈನ್ಸ್ ಚೇಂಜ್ ಆಗ್ತವೆ. ಓಕೆ, ಈಕ್ವಲ್ಸ್ ಟು ಈ ಕಡೆ ತಗೊಂಡೋಗೋಣ. ತಗೊಂಡೋದ್ರೆ ಏನಾಗತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು, ಇದು minus 20x ಆಯ್ತು, ಇದು ಪ್ಲಸ್ 112 ಆಯ್ತು, ಇಸ್ ಈಕ್ವಲ್ಸ್ ಟು 0 ಆಯ್ತಾ? ನೋಡಿ, ಈಗ ನಮ್ಗೆ ಈಕ್ವೇಶನ್ ಆಯ್ತು. ಈಗ ನಾವೇನ್ ಮಾಡ್ಬೇಕು? ಫಾರ್ಮುಲಾ ಹಾಕಿ ನೋಡ್ಬೇಕು. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಇದೆ ಅಲ್ವಾ? ಸೊ ಏನದು? ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಈ ಡಿ ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಬರ್ಕೊಂಡ್ಬಿಡೋಣ. ಎ ಇಸ್ ಈಕ್ವಲ್ಸ್ ಟು ಏನಿದೆ? ಏನು ಇಲ್ಲ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಸೊ 1 ಇದೆ ಅಂತ ಅರ್ಥ. ಬಿ ಇಸ್ ಈಕ್ವಲ್ಸ್ ಟು ಏನಿದೆ? minus 20 ಇದೆ. ಸಿ ಇಸ್ ಈಕ್ವಲ್ಸ್ ಟು 112 ಇದೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಬಿ ಸ್ಕ್ವೇರ್ ಅಂದ್ರೆ minus 20 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಪ್ಲೇಸ್ ಅಲ್ಲಿ 1 ಇದೆ, ಸಿ ಪ್ಲೇಸ್ ಅಲ್ಲಿ 112 ಇದೆ, ಇಸ್ ಈಕ್ವಲ್ಸ್ ಟು ನೋಡಿ minus 20 ಇಂಟು minus 20 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 20 ಇಂಟು 20 400 ಆಯ್ತು. ಮೈನಸ್ 4 ಒನ್ಸ್ 4 ಆಯ್ತು. 100 ಇಂಟು 112 ಅಂದ್ರೆ 112 ಇಂಟು 4 ಮಾಡ್ಬೇಕು. 4 2s 8, 4 1s 4, ಅಗೇನ್ 4 1s 4. ಏನ್ ಬಂತು? 448 ಬಂತು. ಈಗ ನೋಡಿ, 401 ಪ್ಲಸ್ 1 ಮೈನಸ್ ಇದೆ. 448 ನಲ್ಲಿ 400 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಮೈನಸ್ ಡಿ ಇಸ್ ಈಕ್ವಲ್ಸ್ ಟು minus 48 ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ಡಿ ಈಸ್ ಲೆಸ್ ದನ್ 0. ಡಿ ಇಸ್ ಲೆಸ್ ದನ್ 0 ಇದ್ರೆ ನಾವ್ ಏನಂತ ಓದಿದೀವಿ? ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಲ್ವಾ? ದೇರ್ ಫೋರ್ ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ಸ್ ಅಂತ ಬರ್ದ್ವಿ. ಇನ್ನು ಅವ್ರೇನ್ ಕೇಳಿದ್ರೆ, ಇಸ್ ದ ಫಾಲೋಯಿಂಗ್ ಸಿಚುವೇಶನ್ ಪಾಸಿಬಲ್ ಅಂತ ಕೇಳಿದಾರಲ್ವಾ? ದಿಸ್ ಸಿಚುವೇಶನ್ ಈಸ್ ನಾಟ್ ಪಾಸಿಬಲ್. ಓಕೆ, ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.